ನಾಗೇಂದ್ರ ಬಗ್ಗೆ ನಮ್ಮ ಮಾರುತೇಶ್ ಕನೆಕ್ಟ್ ಆದರು. ಮಾರುತೇಶ್, ನಾಗೇಂದ್ರ ವಿಚಾರದಲ್ಲಿ ಏನು ನಿಲುವು? ಈಗ ರಾಜ್ಯ ಕಾಂಗ್ರೆಸ್ನ ನಾಯಕರೇ ಆಫ್ ದಿ ರೆಕಾರ್ಡ್ ಮಾತನಾಡುವಾಗ ಆ ಆಯ್ಕೆಯ ಬಗ್ಗೆ ಅಪಸ್ವರ ಎತ್ತುತ್ತಾರೆ. ಯಾಕಂತಂದ್ರೆ ನಾಳೆ ಸೆಷನ್ ಫೇಸ್ ಮಾಡಬೇಕು, ಸೆಷನ್ನಲ್ಲಿ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ ಅಂತ. ಸೊ ಏನು ನಿಲುವು, ಕಾಂಗ್ರೆಸ್ನ ನಿಲುವೇನು ನಾಗೇಂದ್ರ ಅವರ ವಿಚಾರದಲ್ಲಿ? ಅಲ್ಲ, ನಾಗೇಂದ್ರ ಅವರ ವಿಚಾರದಲ್ಲಿ ಕಾಂಗ್ರೆಸ್ ಅಂದರೆ ಅದರಲ್ಲೂ ಸಿದ್ದರಾಮಯ್ಯನವರು ಪದೇ ಪದೇ ಹಿಂದೆ ಅವರು ಮುಖ್ಯಮಂತ್ರಿ ಇದ್ದಾಗಲೇ ಹೇಳ್ತಾ ಇದ್ರು, ಬೇರೆಯವ್ರನ್ನ ಬೇರೆ ಬೇರೆ ಸಮಾವೇಶಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಷಣ ಮಾಡುವಾಗ ಆಯಾ ಪ್ರದೇಶವಾರು ನಮ್ಮ ನಾಯಕರನ್ನ ಮುಂದೆ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳಿ ಅಂತ ಘೋಷಣೆಗಳು ಕೂಗಿದಾಗ ಇಲ್ಲ ಖಾಲಿ ಇರೋದು ಒಂದೇ, ಅದು ನಾಗೇಂದ್ರಗೆ ಕೊಟ್ಬಿಡ್ತೀವಿ ಅಂತೇಳಿ ಈಗಾಗಲೇ ಪ್ರಾಮಿಸ್ ಮಾಡಿದ್ದೀವಿ, ಹಾಗಾಗಿ ಅವ್ರನ್ನೇ ತೆಗೆದುಕೊಳ್ತೀವಿ ಅಂತೇಳಿ ಸಮಜಾಯಿಷಿ ಕೊಡ್ತಾ ಇದ್ರು. ಅಷ್ಟರ ಮಟ್ಟಿಗಿನ ಪ್ರಯಾರಿಟಿ ಕೊಡುವಂತಹ ಅವಶ್ಯಕತೆ ಏನಿತ್ತು ಅನ್ನೋದು ಭಾಳ ಸ್ಪಷ್ಟವಾಗಿ ಯಾರಾದರೂ ಬಹಿರಂಗ ಮಾಡಬೇಕು. ಯಾಕೆ ಅಂದರೆ ಈಗಾಗಲೇ ಅದರಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿರೋದು ಸತ್ಯ ಅಂತೇಳಿ ಸ್ವತಃ ಸಿದ್ದರಾಮಯ್ಯನವರು ಕೂಡ ಒಪ್ಕೊಂಡಿದ್ರು. 187 ಕೋಟಿ ಅಲ್ಲ 89 ಕೋಟಿ ಅಂತೇಳಿ ಅವರು ಕ್ಲಾರಿಫೈ ಮಾಡಿದ್ರು. ಈಗ ಅದು CBIಗೆ ಸರ್ಕಾರ ಕೊಟ್ಟಿರೋದಲ್ಲ, ಕೋರ್ಟ್ ಥ್ರೂ CBIಗೆ ಕೇಸ್ ಹ್ಯಾಂಡ್ ಓವರ್ ಆಗಿದೆ. ಇಡಿ ಕೂಡ ನಾಗೇಂದ್ರ ಅವರ ಬೆನ್ನು ಬಿದ್ದಿದೆ. ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಇರುವಾಗ ನಾಗೇಂದ್ರ ಅವರನ್ನ ಯಾಕೆ ತೆಗೆದುಕೊಂಡ್ರು ಅನ್ನೋದ್ರ ಬಗ್ಗೆ, ಅಥವಾ ಯಾವ ಕಾರಣದಿಂದ, ಯಾವ ಕ್ರೈಟೀರಿಯಾ, ಯಾವ ಮಾನದಂಡ, ಮಾನದಂಡಗಳೇನಾದ್ರೂ ಇದಾವ ಬಗ್ಗೆ ಕ್ಲಾರಿಟಿ ಇಲ್ಲ. ಮಾರುತೇಶ್, ಹೈಕಮಾಂಡ್ಗೆ ಮುಜುಗರ ಆಗಬಾರದು ಅನ್ನೋ ಕಾರಣಕ್ಕೆ ತಗೊಂಡ್ರ? ಇರ್ಬೋದು, ಗೊತ್ತಿಲ್ಲ ಯಾವ ಮಾನದಂಡದ ಕಾರಣಕ್ಕಾಗಿ ನಾಗೇಂದ್ರ ಅವ್ರನ್ನ ತೆಗೆದುಕೊಂಡಿದ್ದಾರೆ ಅಂತ. ಈಗ ಮತ್ತೊಂದು ಆತಂಕ ಶುರುವಾಗಿದೆ. ವಿಪಕ್ಷಗಳು ಹೋರಾಟ ಮಾಡೋದು ಅವಾಗಲೂ ಮಾಡಿದ್ದಾರೆ, ಈಗಲೂ ಮಾಡ್ತಾರೆ. ವಿಪಕ್ಷಗಳ ಪೊಲಿಟಿಕಲಿ ಹೋರಾಟವನ್ನು ಪೊಲಿಟಿಕಲಿ ಫೇಸ್ ಮಾಡುತ್ತೆ ಕಾಂಗ್ರೆಸ್, ಅದರದ್ದೇನು ಸಮಸ್ಯೆ ಇಲ್ಲ. ಲೀಗಲಿ ಆಗುವಂತಹ ಕಾಂಪ್ಲಿಕೇಶನ್ಸ್ಗಳನ್ನು ಫೇಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಉದಾಹರಣೆ ನಿನ್ನೆ ಆದಂತಹ ಬೆಳವಣಿಗೆ ನೋಡಿದಿರಿ. ಈಗಾಗಲೇ ಇಡಿ ಅವರು ಅಂದರೆ ಬೇಲ್ ಮೇಲಿದ್ದಾರೆ. ಬೇಲ್ಗೆ ಹಾಕಿದಂಥ ಷರತ್ತನ್ನು ಉಲ್ಲಂಘಿಸಿ 2 ಬಾರಿ ದೆಹಲಿ ಪ್ರಯಾಣವನ್ನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಇಡಿ ಸಂಗ್ರಹ ಮಾಡಿದೆ. ನಾಳೆ ಬೇಲ್ ರದ್ದಿಗೆ ನಿಶ್ಚಿತವಾಗಿ ಅವರು ಅರ್ಜಿ ಮೂವ್ ಮಾಡ್ತಾರೆ. ನಾಳೆ ಬೇಲ್ ರದ್ದಾದರೆ ಇಡಿ ಅವರನ್ನು ವಶಕ್ಕೆ ಪಡಿತಾರೆ. ಯಾಕಂದ್ರೆ 4 ಸಮನ್ಸ್ ಜಾರಿಯಾಗಿದ್ರು ಕೂಡ ಇಲ್ಲಿಯ ತನಕ ಅವರು ವಿಚಾರಣೆಗೆ ಹಾಜರಾಗಿಲ್ಲ. ದೆಹಲಿ ಪ್ರವಾಸದಲ್ಲಿ ಪದೇ 3 ಬಾರಿ ದೆಹಲಿಗೆ ಹೋಗಿ ಬಂದಿದ್ದಾರೆ. ಈಗ ಮತ್ತೆ ದೆಹಲಿಗೆ ಹೋಗೋದಕ್ಕೆ ಅವರು ಪರ್ಮಿಷನ್ ಹಾಕೊಂಡಿದ್ರು. ಅದನ್ನು ಪರ್ಮಿಷನ್ ಷರತ್ತನ್ನು ಸಡಿಲಿಸಿಲ್ಲ ಜನಪ್ರತಿನಿಧಿಗಳ ನ್ಯಾಯಾಲಯ. ನಾಳೆ ಅವರ ಬೇಲ್ ರದ್ದಾಗಿ ಇಡಿ ಅವರನ್ನು ವಶಕ್ಕೆ ಪಡೆದ್ರೆ ಅವರು ಸಚಿವ ಸಂಪುಟದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಇದೆಯಾ? ಆಗ ಹೋರಾಟ ಮಾಡಿದಾಗ ನಿಶ್ಚಿತವಾಗಿ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕಾದಂತಹ ಅನಿವಾರ್ಯತೆ ಬರುತ್ತೆ. ಈ ಥರದ ಕಾಂಪ್ಲಿಕೇಶನ್ಸ್ಗಳ ಬಗ್ಗೆ ಹೈಕಮಾಂಡ್ ಆಗಲಿ ರಾಜ್ಯ ನಾಯಕರಾಗಲಿ ಇವರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳುವಾಗ ಯಾಕೆ ಯೋಚನೆ ಮಾಡಲಿಲ್ಲ, ಯಾಕೆ ಆ ಕಾಮನ್ ಸೆನ್ಸನ್ನು ಬಳಸಲಿಲ್ಲ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಅಥವಾ ನಾಗೇಂದ್ರ ಅವರಿಂದ ಏನಾದರೂ ಆತಂಕ ಇದೆಯಾ ರಾಜ್ಯ ನಾಯಕರಿಗೆ? ಈ ವಾಲ್ಮೀಕಿ ನಿಗಮದಲ್ಲಿ ಆದಂತಹ ಹಣದ ವರ್ಗಾವಣೆ ಬೇರೆ ಏನಕ್ಕಾರ ಬಳಸಿದಾರಾ, ಅಥವಾ ಹೈಕಮಾಂಡ್ ಕೊಟ್ಟಿದ್ದಾರಾ, ಚುನಾವಣೆಗೆ ಬಳಸಿದಾರಾ? ಇದು ಪ್ರೂವ್ ಆಗುವಂಥ ಆತಂಕ ಇದೆಯಾ? ಅಥವಾ ನಾಗೇಂದ್ರ ಏನಾದ್ರು ಅದನ್ನು ಬಾಯ್ಬಿಟ್ರೆ ಅನ್ನುವಂಥದ್ದು ಏನಾದರೂ ನಿಮಗೆ ಕಾಡ್ತಾ ಇದೆಯಾ? ಆ ಕಾರಣಕ್ಕಾಗಿ ತೆಗೆದುಕೊಂಡಿದ್ದೀರಾ? ಈ ಎಲ್ಲ ಪ್ರಶ್ನೆಗಳು ಜನಸಾಮಾನ್ಯರಲ್ಲಿ ಉಟ್ಕೊಳ್ತಾ ಇದೆ. ಜೊತೆಗೆ ಸ್ವತಃ ಕಾಂಗ್ರೆಸ್ ಪಕ್ಷದಲ್ಲೇ ಈ ಕೇಸ್ ಕ್ಲಿಯರ್ ಆಗಿಲ್ಲ, ಅವ್ರಿಗೆ ಇನ್ನೂ ಕ್ಲೀನ್ ಚಿಟ್ ಸಿಕ್ಕಿಲ್ಲ. CBI ಇನ್ನೂ ಕೂಡ ಕೇಸ್ ನಡೆಸ್ತಾ ಇದೆ, ಇಡಿ ಕೇಸ್ ನಡೆಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅವ್ರನ್ನ ಯಾಕೆ ತೆಗೆದುಕೊಳ್ಬೇಕಾಗಿತ್ತು ಅನ್ನುವಂತಹ ಆಕ್ರೋಶ ಕಾಂಗ್ರೆಸ್ನ ಒಳಗೆ ಇದೆ. ಅದಕ್ಕೊಂದು ಉದಾಹರಣೆಗೆ ಹೇಳೋದಾದ್ರೆ HK ಪಾಟೀಲ್ ಮತ್ತು ದಿನೇಶ್ ಗುಂಡೂರಾವ್ ಮಾತನಾಡೋತ್ತಿಗೆ ಹೇಳಿದ್ರು, ಅದು ಯಾವ ಮಾನದಂಡದಲ್ಲಿ ಮಾಡ್ತಾ ಇದ್ದಾರೆ, ಒಂದು ರೀತಿ ಹಾಸ್ಯಾಸ್ಪದ ಲೇವಡಿ ಮಾಡುವ ಮೂಲಕ ಮಾತನಾಡ್ತಾ ಇದ್ರು. ಹೈಕಮಾಂಡ್ ಯಾವ ಮಾನದಂಡವನ್ನು ಬಳಸಿದ್ದಾರೆ? ಇತಿಹಾಸದಲ್ಲಿ ಇದು ಮೊದಲ ಬಾರಿ ಈ ಥರದ ಸಚಿವ ಸಂಪುಟ ವಿಸ್ತರಣೆ ಆಗಿರೋದು ಅಂತ ಹೇಳಿ ಹೈಕಮಾಂಡ್ ನಿಲ್ಲುವ ಬಗ್ಗೆ ಕಾಂಗ್ರೆಸ್ ನಾಯಕರು ಮಾತನಾಡ್ಕೊಳ್ತಾ ಇದ್ದಾರೆ. ಅಂದರೆ ಹೈಕಮಾಂಡ್ ಯಾವ ಮಾನದಂಡ ಬಳಸಿದೆ ಅನ್ನುವಂಥದ್ದು ಯಾರಿಗೂ ಕ್ಲಾರಿಟಿ ಇಲ್ಲ. ಕೃಷ್ಣಪ್ಪ ಅದಕ್ಕೆ ಹೇಳ್ತಾ ಇದ್ರು, ಅವ್ರು ಯಾವ ಮಾನದಂಡ ಬಳಸಿದ್ರು, ಇದರ ನಾನಾರ ಆಗಬೇಕು, ಪ್ರಿಯಾ ಕೃಷ್ಣಾರ ಆಗಬೇಕು. ಯಾವ ಮಾನದಂಡ ಬಳಸಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ರಾಜ್ಯ ನಾಯಕರಿಗೂ ಗೊಂದಲಗಳು ನಿಶ್ಚಿತವಾಗಿಯೂ ಇದ್ದೇ ಇದ್ದಾವೆ. ಈಗ ಮಾರುತೇಶ್, ಇನ್ನೊಂದು ವಿಚಾರ, ಸಮಾಜ ಕಲ್ಯಾಣದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಸಮಾಜ ಕಲ್ಯಾಣ ಇಲಾಖೆ ಇವತ್ತು ಖಾತೆ ಹಂಚಿದ್ರೆ ಸಮಾಜ ಕಲ್ಯಾಣವನ್ನು ಹೊರತುಪಡಿಸಿ ಖಾತೆ ಹಂಚೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಅದನ್ನು ಮುಖ್ಯಮಂತ್ರಿಗಳು ಇಟ್ಕೊಂಡು ಪೆಂಡಿಂಗ್ ಇಟ್ಕೊಂಡು ಆ ಖಾತೆ ಹಂಚೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಹಂಚಿದ್ರು ಅಂತ ಅನ್ಕೊಳ್ಳೋಣ, ಮುನಿಯಪ್ಪ ಕೇಳ್ತಾ ಇದ್ದಾರೆ, ನನಗೆ ಬೇಕು ಕ್ಯಾಬಿನೆಟ್ ಖಾತೆ ಹಂಚಿಕೆಯೇ ರೀಶಫಲ್ ಆಗಬೇಕು ಅನ್ನೋ ಯೋಚನೆಯಲ್ಲಿದ್ದಾರೆ. ಅಲ್ಲ, ಮುನಿಯಪ್ಪ ಅವರು ಕಳೆದ ಬಾರಿ ಅವರು ಅಧಿಕಾರ ವಹಿಸಿಕೊಳ್ಳುವಾಗ ಅವರಿಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಕೊಟ್ಟಾಗ
ಅಧಿಕಾರ ವಹಿಸ್ಕೊಳ್ಳೋದಕ್ಕೆ ಸಾಕಷ್ಟು ದಿನಗಳ ಸಮಯಾವಕಾಶವನ್ನು ತೆಗೆದುಕೊಂಡ್ರು. ನನಗಿದು ಬೇಡ, ಚೇಂಜ್ ಮಾಡಿಕೊಡಿ, ಸಮಾಜ ಕಲ್ಯಾಣ ಕೊಡಿ ಅಂತೇಳಿ ಪಟ್ಟು ಹಿಡಿದಿದ್ರು. ಏರ್ಪೋರ್ಟಲ್ಲಿ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿ ಮಾಡಿ ಆ ಒತ್ತಾಯವನ್ನು ಮಾಡಿದ್ರು. ಆದರೆ ರಾಹುಲ್ ಗಾಂಧಿ ಯಾವುದೇ ರೀತಿ ಸೊಪ್ಪು ಹಾಕಲಿಲ್ಲ, ಕೊಟ್ಟಿದ್ದನ್ನು ನಿಭಾಯಿಸಿ ಅನ್ನುವ ರೀತಿಯಲ್ಲಿ ಮಾತನಾಡಿದರು. ಆದರೂ ಮುನಿಯಪ್ಪ ಬಿಡಲಿಲ್ಲ. ಕೆ ಸಿ ವೇಣುಗೋಪಾಲ್ ಅವ್ರ ಜೊತೆಗೂ ಪಟ್ಟು ಹಿಡಿದ್ರು, CMನ ಭೇಟಿಯಾದರು, ಮಾಜಿ CM ಭೇಟಿಯಾದರು, ಸುರ್ಜೇವಾಲಾ ಅವ್ರ ಜೊತೆಗೂ ಕೂಡ ಭೇಟಿಯಾದಾಗ ಇದೇ ಒತ್ತಾಯವನ್ನು ಮಾಡಿದ್ರು. ಹೊಸ ಕ್ಲೈಮ್ ಮಾಡೋಕ್ಕೆ ಶುರು ಮಾಡಿದ್ರು. ಅಂದರೆ ರೈಟ್ನವರಿಗೆ ಬೇರೆ ಬೇರೆ ಪ್ರಬಲ ಖಾತೆಗಳನ್ನು ಕೊಡ್ತೀರಿ, ಲೆಫ್ಟ್ನವರಿಗೆ ಯಾಕೆ ಈ ರೀತಿಯಾದಂತಹ ಖಾತೆಗಳನ್ನು ಕೊಡ್ತೀರಿ, ಅದು ಅಲ್ಲದೆ ನಾನು ಆಹಾರ ಖಾತೆಯನ್ನು ನಿಭಾಯಿಸ್ತೀನಿ, ಸಮಾಜ ಕಲ್ಯಾಣ ಖಾತೆಯನ್ನು ಕೊಡಿ ಅನ್ನುವಂಥ ಪಟ್ಟನ್ನು ಹಿಡಿದಿದ್ದಾರೆ. ಮುನಿಯಪ್ಪ ಅವರು ಕ್ಲೈಮ್ ಮಾಡ್ತಾ ಇರೋದು ಸರಿ ಇದೆ, ಆದರೆ ಅದಕ್ಕೆ ಅವಕಾಶಗಳನ್ನು ಮಾಡಿಕೊಡುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಆಲೋಚನೆ ಮಾಡ್ತಾ ಇರೋ ರೀತಿ ಸರಿ ಇಲ್ಲ. ಯಾಕಂದರೆ ಮುನಿಯಪ್ಪ ಅವ್ರನ್ನ ಮಂತ್ರಿ ಮಾಡಿರೋದೇ ಹೆಚ್ಚು, ಅವರ ಮಗಳಿಗೆ ಮಾಡಬೇಕು ಅನ್ನುವಂಥ ಆಲೋಚನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರೇ ಪಟ್ಟು ಹಿಡಿದು ಮಂತ್ರಿ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಈಗ ಖಾತೆಗೂ ಕೂಡ ಈ ರೀತಿ ಪಟ್ಟು ಹಿಡಿದ್ರೆ ನಾಳೆ ಬದಲಾವಣೆ ಮಾಡಬೇಕಾಗದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೇನೋ ಹೈಕಮಾಂಡ್ನ ಮನಸ್ಥಿತಿಯನ್ನು ನೋಡಿದಾಗ. ಮುನಿಯಪ್ಪ ಅವರು ತೀವ್ರವಾಗಿ ಈ ಥರದ ಒತ್ತಡವನ್ನು ಹಾಕೋದಕ್ಕೆ ಶುರು ಮಾಡಿದ್ರೆ, ಇಲ್ಲ ನಾವು ಮಗಳನ್ನು ಮಾಡ್ತೀವಿ ಅನ್ನುವಂಥ ಏನಾದರೂ ಮುನಿಯಪ್ಪ ಅವ್ರನ್ನ ಸಮಾಧಾನ ಮಾಡೋದಕ್ಕೆ ಹೇಳಿರುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಅಂದ್ರೆ ಮುನಿಯಪ್ಪ ಅವರು ಸಮಾಜ ಕಲ್ಯಾಣ ಇಲಾಖೆಗಾಗಿ ಪಟ್ಟು ಹಿಡಿತಾ ಇರೋದು ನಿಶ್ಚಿತ. ಕೇವಲ ಮುನಿಯಪ್ಪ ಮಾತ್ರ ಇದ್ದಾರೆ, ಆ ಖಾತೆಗೆ ಈಗ ಇನ್ನ ಇಬ್ರು ಹೊಸ ಸೇರ್ಪಡೆ ಆಗಿದ್ದಾರೆ. ಶಿವರಾಜ್ ತಂಗಡಗಿ ಕೂಡ ಅವರು ಪೈಪೋಟಿ ಮಾಡ್ತಿದ್ದಾರೆ, ನರೇಂದ್ರ ಸ್ವಾಮಿ ಕೂಡ ಪೈಪೋಟಿ ಮಾಡ್ತಾ ಇದ್ದಾರೆ. ಬಟ್ ಮಾರುತೇಶ್, ಇನ್ನೊಂದು ನನಗೆ ಕುತೂಹಲ ಅನಿಸ್ತಾ ಇರೋದು, ಹಿಂದೆಲ್ಲ ಈಗ ಸಿದ್ದರಾಮಯ್ಯನವರು ಇದ್ದಾಗ KPCC ಅಧ್ಯಕ್ಷರು DK ಶಿವಕುಮಾರ್ ಇವ್ರನ್ನೆಲ್ಲ ದಿಲ್ಲಿಗೆ ಕರೆಸ್ಕೊಳ್ತಾ ಇದ್ರು. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಪರಮೇಶ್ವರ್, BK ಹರಿಪ್ರಸಾದ್, ಸಿದ್ದರಾಮಯ್ಯನವ್ರು ಬಿಡಿ, ಅವರು 2ನೇ ಸಂಪುಟ ರಚನೆ ಆದಮೇಲೆ ಸಿಟ್ಟಾಗಿದ್ದಾರೆ. ಉಳಿದವರೆಲ್ಲ ಎಲ್ಲೂ ಫೈರ್ ಫೈಟಿಂಗಲ್ಲಿ ಕಾಣ್ತಾ ಇಲ್ಲ. ಏಕಾಂಗಿಯಾಗಿ DK ಶಿವಕುಮಾರ್ ಕಾಣ್ತಿದ್ದಾರೆ. ಎಲ್ಲಿ ಹೋಗಬೇಕಾದ್ರೂ ಪ್ರಿಯಾಂಕ್ ಖರ್ಗೆ ಮತ್ತು ಅಜಯ್ ಸಿಂಗ್ರನ್ನ ಮೊನ್ನೆ ದಿನೇಶ್ ಗುಂಡೂರಾವ್ ಮನೆಗೆ ಕರ್ಕೊಂಡು ಹೋದರು. BK ಹರಿಪ್ರಸಾದ್ ಮತ್ತು ಪರಮೇಶ್ವರ್ ಅವರ ಅಂಬೋಣ ಏನು, ಅವ್ರು ಎಲ್ಲೂ ಕಾಣ್ತಾ ಇಲ್ಲ, ಫೈರ್ ಫೈಟಿಂಗ್ನಲ್ಲಿ ಬರ್ತಾ ಇಲ್ಲ. ಕಾರಣ ಏನು ಅಂದರೆ ಬರೀ DK ಶಿವಕುಮಾರ್ ಎಲ್ಲವನ್ನ ಮಾಡಲಿ ಅನ್ನುವ ಕಾರಣನ, ಇಂಟರ್ನಲ್ ಪೊಲಿಟಿಕ್ಸ್ ಏನಾದರೂ ವಿಚಿತ್ರ ಟರ್ನ್ಗಳನ್ನು ತೆಗೆದುಕೊಳ್ತಾ ಇದೆಯಾ? ಒಂದು ಕುತೂಹಲದ ಪ್ರಶ್ನೆ ಇದು. ಕಾಂಗ್ರೆಸ್ನಲ್ಲಿ ಯಾವಾಗಲೂ 2-3 ಜನ ಹೋಗ್ತಾರೆ ದಿಲ್ಲಿಗೆ ಏನೇ ಚರ್ಚೆ ಮಾಡಬೇಕಾದ್ರು. ಇಲ್ಲೀಗ ಅವರು ಇಲ್ಲೂ ಕೂಡ ಎಲ್ಲೂ ಫೈರ್ ಫೈಟಿಂಗ್ ಮಾಡದಂತೆ ಕಾಣ್ತಾ ಇಲ್ಲ. ದೂರುಗಳನ್ನು ತೆಗೆದುಕೊಳ್ಳಿಕ್ಕೆ ಒಂದು ಕಂಪ್ಲೇಂಟ್ ಬಾಕ್ಸ್ ಹಾಕ್ತಿದ್ದಾರೆ, ಬಟ್ ಯಾರೂ ಫೈರ್ ಫೈಟಿಂಗ್ ಮಾಡ್ತಾ ಇಲ್ಲ. ಅಂದರೆ ಅಗ್ನಿಶಾಮಕ ದಳದ ಕೆಲಸ ಮಾಡಬೇಕಲ್ಲ ಈ ರೀತಿ ಬೆಂಕಿ ಹೊತ್ತಿದಾಗ, ಅದನ್ನು ಯಾರೂ ಒಟ್ಟಿಗೆ ಮಾಡ್ತಾ ಇರುವಂತೆ ಕಾಣ್ತಾ ಇಲ್ಲ ನನಗೆ. ಖಂಡಿತ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ ಮೇಲೆ ಕಾಂಗ್ರೆಸ್ನ ಒಳಗೆ ಒಂದು ಆಂತರಿಕ ತಳಮಳ ಶುರುವಾಗಿದೆ ಮತ್ತು ಆಂತರಿಕವಾಗಿ ಒಂದಷ್ಟು ಬೆಳವಣಿಗೆಗಳಾಗಲಿಕ್ಕೆ ಶುರುವಾಗಿದ್ದಾವೆ. ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ವಿಸ್ತರಣೆ ವಿಚಾರದಲ್ಲಿ ತಮ್ಮ ಪಟ್ಟಿಯನ್ನು ಕೊಟ್ಟು ಅದನ್ನು ಪಟ್ಟು ಹಿಡಿದಿದ್ದು ಬಿಟ್ಟರೆ ಬೇರೆ ವಿಚಾರಗಳ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈವನ್ ಕಾವೇರಿ ವಿಚಾರದಲ್ಲಿ ಅವರು ಬಂದರು, ಮೀಟಿಂಗ್ಗೆ ಸಜೆಷನ್ಸ್ ಕೊಟ್ಟು ಹೋಗಿದ್ದು ಬಿಟ್ಟರೆ ಬೇರೆ ಏನಂತ ಅಂದರೆ ಸರ್ಕಾರಕ್ಕೆ ಎದುರಾಗಬಹುದಾದಂಥ ಸಮಸ್ಯೆಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ಇನ್ನೊಂದು ಕಡೆ ಹಿರಿಯರು ಅಂತ ಇರುವಂಥವರು ಯಾರು ಕೂಡ DK ಶಿವಕುಮಾರ್ ಅವರ ವೇವ್ ಲೆಂತ್ಗೆ ಅಡ್ಜಸ್ಟ್ ಆಗ್ತಾ ಇಲ್ಲ. BK ಹರಿಪ್ರಸಾದ್ ಅವ್ರದ್ದೇ ಒಂದು ಸೈದ್ಧಾಂತಿಕ ರಾಜಕಾರಣ ಮತ್ತು ಅವರ ಪಕ್ಷ ಸಂಘಟನೆ ವಿಚಾರದಲ್ಲಿ ಅವರು ತಲೆ ಕೆಡಿಸ್ಕೊಳ್ತಾ ಇದ್ದಾರೆ. ಹೈಕಮಾಂಡ್ ಏನಾದರೂ ಟಾಸ್ಕ್ ಕೊಟ್ಟರೆ ಮಾತ್ರ ಅವರು ಆ ಟಾಸ್ಕನ್ನು ನಿಭಾಯಿಸ್ತಾರೆ. ಈಗ ಮೊನ್ನೆ ಎಲ್ಲ ಅಸಮಾಧಾನಿತರ ಮನೆಗೆ ಹೋಗಲಿಕ್ಕೆ ಹರಿಪ್ರಸಾದ್ ಪ್ರತ್ಯೇಕವಾಗಿ ಎಲ್ಲರನ್ನೂ ಭೇಟಿಯಾದರು. ಹೈಕಮಾಂಡ್ ನೀವು ಭೇಟಿಯಾಗಿ ಮಾತುಕತೆ ಮಾಡಿ ಅಂತ ಹೇಳಿತ್ತು. ಇನ್ನೊಂದು ಕಡೆ ಪರಮೇಶ್ವರ್ DCM ಅವರು ಮುತುವರ್ಜಿ ವಹಿಸಿ ಏನಾದರೂ ಮಾಡ್ತಾ ಇದ್ದಾರಾ ಈ ಅಸಮಾಧಾನ ಶಮನಕ್ಕಾಗಲಿ ಅಥವಾ ಈ ಬೆಳವಣಿಗೆಗಳಿಗೆ ಒಂದು ತಾರ್ಕಿಕ ಅಂತ್ಯ ಕಾಣಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರಾ? ನಿಶ್ಚಿತವಾಗಿ ಅದು ಕಾಣಿಸ್ತಾ ಇಲ್ಲ. ಅವರು DCMಗೆ ಏನು ಅಂದರೆ ಅವ್ರಿಗೆ ಏನು ಕ್ಲೈಮ್ ಮಾಡ್ಕೊಳ್ಬೇಕಾಗಿತ್ತು ಆ ಕ್ಲೈಮ್ ಮಾಡಿದ್ರು. DCM ಆಗಿದ್ದಾರೆ, ಕಂದಾಯ ಖಾತೆ ತಗೊಂಡಿದ್ದಾರೆ, ಮುಜರಾಯಿ ಖಾತೆ ಅವ್ರ ಹತ್ರ ಇದೆ, ಯುವಜನ ಸೇವಾ ಕ್ರೀಡಾ ಇಲಾಖೆ ಕೂಡ ಅವ್ರ ಹತ್ರ ಇದೆ. ಹಾಗಾಗಿ ಅವರು ಕೂಡ ಸರ್ಕಾರಕ್ಕೆ ಏನಾಗ್ತಾ ಇದೆ, ಸರ್ಕಾರದೊಳಗಾಗುವಂಥ ತಲೆಬಿಸಿಗಳಿಗೆ ಅವರು ಏನು ಹೊಣೆಗಾರಿಕೆ ಆಗ್ತಾ ಇಲ್ಲ ಅಥವಾ ಅದನ್ನ ಬರ್ತೀನಿ. ನನಗೊಂದು ಬ್ರೇಕ್ನ ಸಮಯ, ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.